ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿಗೆ ಬಸ್ಸನ್ನು ಸೆಕೆಂಡ್ ಬಂದಿರೋದು ನಮ್ಮ ತೀವ್ರ ಬಸ್ಸನ್ನು ಬರ್ತಿದ್ದಾರೆ. ಸಾರಿಗೆ ಸ್ವಾಗತ ಸುಸ್ವಾಗತ ಅಂತ. ನೆಕ್ಸ್ಟ್ ಇಂಡಸ್ಟ್ರಿನಲ್ಲಿ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಂಗ್ಸ್ಟರ್ಸ್ ಬೇಕಾಗಿದೆ. ಬೇಕೇ ಯಂಗ್ಸ್ಟರ್ಸ್ ಇವಾಗ ಈ ಕಾಲದಲ್ಲಿ ನಮ್ಮ ಜಯಕರ್ ಬಂದಿದ್ದಾರೆ. ಮುಂದೆ ಬಂಗಾಳ ಇಂಡಸ್ಟ್ರಿ ಉಳಿತದೆ. ಈ ಸಲ ಬಂದು ಒಳ್ಳೆ ಸಿನಿಮಾ ಖರ್ಚು ಮಾಡೋ ತಾಕತ್ತಿದೆ ಇದೆ. ಇಂಥ ಸಾಲ ಬಂದು ಒಳ್ಳೆ ಸಿನಿಮಾ ಬಂದು ಕನ್ನಡ ಇಂಡಸ್ಟ್ರಿ ಮಾತಾಡಬೇಕು. ಒಂದು ನಿಮಿಷ ಜಯಕರ್ ಸಾರ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಮಾತಾಡಬೇಕು. ನಮಸ್ಕಾರ. ಇವತ್ತು ನಮ್ಮ ಅದೃಷ್ಟ ನಮ್ಮ ಜಯಗಣ ನಮ್ಮ ಜೊತೆಗೆ ಇದ್ದೀರಾ. ನಮ್ಮ ಜಯಕರಲ್ಲಿ ನಾವು ಒಂದೇ ಮಾತಂದಿದ್ದು ಸರ್, ರಿಕ್ವೆಸ್ಟ್ ಮಾಡಿ ಒಂದ್ಸತಿ ಬಳ್ಳಾರಿಗೆ ಮಾಡ್ರಿ ಅಂತ ಒಂದ್ಸತಿ ಕೇಳಿದ್ರೆ ಅವ್ರು ದೊಡ್ಡ ಮನಸ್ಸು ಮಾಡಿ 2 ಸತಿ ಬಳ್ಳಾರಿಗೆ ಬಂದಾರ. ನಾನು ನಮ್ಮ ಅಣ್ಣಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ತಾವು ಇಲ್ಲ ಒಳ್ಳೆ ಒಳ್ಳೆ ಫಿಲ್ಮ್ ತೆಗೆದು ಇಲ್ಲ ಬಳ್ಳಾರಿಗೆ ಮತ್ತೆ ಮತ್ತೆ ಬರ್ಬೇಕಂತ You will be the standard king of our Kannada films. ಇವಾಗ ಫಸ್ಟ್ ಸಿನಿಮಾ ಗಿಂತ ಸೆಕೆಂಡ್ ಸಿನಿಮಾ ಚೆನ್ನಾಗಿದೆ ಸರ್. ಅವ್ರದ್ದು ಥರ್ಡ್ ಸಿನಿಮಾ 50 days ಫಂಕ್ಷನ್ಸ್ ಬರ್ಬೋದು ಸರ್. ಒಳ್ಳೆ ಸಿನಿಮಾ ತೆಗಿಬೋದು. ಡೆಫಿನೆಟ್ ಆಗಿ 50 days ಫಂಕ್ಷನ್ಸ್ ಅಟೆಂಡ್ ಆಗ್ತಾರೆ ಸರ್. ಸರ್ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಗೆ ನೋಡಿ. ನನಗೆ ಆಶಿಫ್ ಅವರು ಒಂದು 3-4 ದಿನ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. ಸರ್ ಬಳ್ಳಾರಿಯಲ್ಲಿ ಸಿನಿಮಾ ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ, ನೀವು ಬದಲಾಗಿ ಹೋಗ್ತಾ ಇದೆ ಅಂತ. ಇಷ್ಟು ತುಂಬಾ ಈ ಸಿನಿಮಾನ ಯಶಸ್ವಿ ಮಾಡ್ತಿದ್ದಾಗೆ ನಾನು ಕೈ ಜೋಡಿಸಿ ತುಂಬಾ ನಿಮ್ಗೆಲ್ಲರೂ ತುಂಬಾ ಏಕೆಂದ್ರೆ ನಾವು ಬಳ್ಳಾರಿಯಲ್ಲಿ ಪ್ರಮೋಷನ್ಗೆ ಬರೋದು ರೆಡಿ ಇರಲಿಲ್ಲ. ಅದೊಂದು ಮಾತು ಹೇಳ್ಬಿಡ್ತೀನಿ, ಯಾರು ಬೇಜಾರು ಮಾಡ್ಕೊಬಾರ್ದು. ಏನಂದ್ರೆ ಇಲ್ಲಿ ಕನ್ನಡ ಸಿನಿಮಾಗಳು ಓಡಲ್ಲ, ಕನ್ನಡ ಸಿನಿಮಾಗಳು ಓಡಲ್ಲ, ಇಲ್ಲಿ ತೆಲುಗು ಸಿನಿಮಾ ಜಾಸ್ತಿ ಅಂತ. ನನ್ಗೆ ಕರ್ನಾಟಕ ಜನ ಮೇಲೆ ನಂಬಿಕೆ ಇತ್ತು. ಇಲ್ಲಿವರೆಗೂ ಬಳ್ಳಾರಿ ಜನ ಅಪ್ಪೋಸಲ ಬಿಟ್ಟಿಲ್ಲ. ನನ್ನ ಪವರ್ ಸ್ಟಾರ್ ಅಪ್ಪೋಸಲ ಬಿಟ್ಟಿಲ್ಲ ಇಲ್ಲ. ಪಿಕ್ಚರ್ ನೋಡಪ್ಪ ಡೈಲಾಗ ಇಲ್ಲಿ ದಂಗೆ ನೋಡೋಣ. ಸರಿ, 3 ಕ್ಲೈಮ್ಯಾಕ್ಸ್ ಡೈಲಾಗ್ ಹೇಳ್ಬರ್ತೀನಿ ಎಲ್ರಿಗೂ. ನಾವು ಎಲ್ರಿಗೂ ಅಂದ್ರೆ ಪ್ರಿನ್ಸಿಪ್ ಹೋಗಿ ಅವ್ರು ಎಷ್ಟು ದೂರ ಆದ್ರು ಅವ್ರು ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ಅವ್ರು ಎಷ್ಟೇ ದೂರ ಆದ್ರು ಈ ಹುಡುಗರು ಬಂದೇ ಮಾಡ್ತೀವಿ. ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ ಸಿನಿಮಾ ಬಗ್ಗೆ ಮಾತಾಡಿ. ನಿಮ್ಗೆಲ್ಲರಿಗೂ ಸಿನಿಮಾ ಇಷ್ಟ ಆಯ್ತಾ? ಇಲ್ಲಿವರೆಗೂ ಮೊದಲು
ದಯವಿಟ್ಟು ಇದೇ ತರ ಎಲ್ಲರೂ ತಲುಪಿಸಿ. ಯಾಕಂದ್ರೆ ಈ ಸಿನಿಮಾ ಗೆಲ್ಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮೇಲೆ ಬರಬೇಕು. ನಿಮ್ಮ ಆಶೀರ್ವಾದ, ಪ್ರೀತಿ, ಅಭಿಮಾನ ಯಾವತ್ತೂ ಹೀಗೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಬೇಗ. ಥ್ಯಾಂಕ್ ಯು. ಹಲೋ, ಬಳ್ಳಾರಿ ಸಿಂಗ ಏನ್ ಮಾಡಿದ್ರೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಯುವ ಕುಡಿ ರಾಜಕೀಯದಲ್ಲಿ ನಿಂತಿರ್ತಕ್ಕಂಥ ಕಲ್ಟ್ ಚಿತ್ರದ ಏನು ಇವತ್ತಿರೋ ಬಳ್ಳಾರಿ ಬರ್ತಿದ್ದಾರೆ. ಒಳ್ಳೆ ಮೆಸೇಜು ಇದೆ, ಒಳ್ಳೆ ಮೆಸೇಜು ಮತ್ತು ಸಾಮಾಜಿಕ ಸಕ್ಸಸ್ ಆಗ್ತದೆ. ಎರಡನೇ ಸಿನಿಮಾ ಆಲ್ರೆಡಿ ಸಕ್ಸಸ್ ಆಗಿದೆ. ಸೊ ಮುಂದೆ ಇನ್ನೂ ಒಳ್ಳೆಯ ದಿನಗಳು, ಒಳ್ಳೆಯ ಶುಭ ದಿನಗಳು ಎಲ್ಲವನ್ನು ಈ ಸಿನಿ ಜಗತ್ತಿನಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಂಥ ಬಳ್ಳಾರಿಯ ಎಲ್ಲ ಸಾಧಕರಾಗಿ ನಾವು ಆಶಿಸ್ತೀವಿ. ಸೈದ್ ಖಾನ್ ಅಂತ ಹೇಳಿ ಒಂದು ಯುವ ರಾಜಕಾರಣಿ ಆಗೋದು ಫಿಲ್ಮ್ ಇಂಡಸ್ಟ್ರಿಗೆ ಸೇರ್ಪಡೆ ಆಗಿದ್ದಾರೆ. ಒಳ್ಳೆ ಅಭಿಪ್ರಾಯ ರಾಜ್ಯದಲ್ಲಿ ಎಲ್ಲ ಜನಾಂಗಕ್ಕೆ. ಒಂದು ಕನ್ನಡ ಸಿನಿಮಾ, ಮುಸ್ಲಿಂ ಸಮುದಾಯದಲ್ಲಿ ಒಟ್ಟು ಕನ್ನಡ ಸಿನಿಮಾವನ್ನು ಅವರು ಇದು ಮಾಡಿದ್ದಾರೆ. ಅವರು ಕನ್ನಡ ಭಾಷೆಯನ್ನು ನೋಡಿದ್ರೆ ಕನ್ನಡ ರಾಜ್ಯದಲ್ಲಿ ಕನ್ನಡ ನಾಯಕ ಅಂತ ಹೇಳಿ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಬಹಳ ಒಂದು ಒಳ್ಳೆ ಹೆಸರು ಫಿಲ್ಮ್ ಇಂಡಸ್ಟ್ರಿಗೆ ಬರಬಹುದು ಅಂತ ಹೇಳಿ ಒಂದು ಇದು ಇದೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಕುಮಾರ್ ಸಾಹೇಬ್ರು ಅಭಿಮಾನಿಗಳು ನಾವು ಹೆಂಗಿದೀವಿ ಎಲ್ಲರೂ, ಆ ತರದೇ ಅಣ್ಣವರು ನಮ್ಮ ರಾಜ್ಕುಮಾರ್ ಸಾಹೇಬ್ರು ಕುಟುಂಬದ ಆಶೀರ್ವಾದ ಕೂಡ ಇರಬೇಕು. ಇವರು ಒಳ್ಳೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬೆಳಿಬೇಕಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಕನ್ನಡ ಫಿಲ್ಮ್ ಕಲ್ಟ್ ಚಿತ್ರ ಏನ್ ರಿಲೀಸ್ ಆಗೈತೆ 23rd ಶುಕ್ರವಾರದಿಂದ, ಅವತ್ತಿಂದ ನಾವು ಥಿಯೇಟರ್ದಾಗ ನೋಡಕತ್ತೀವಿ. ಎಲ್ಲ ಸ್ಟೂಡೆಂಟ್ಸು, ದೊಡ್ಡವರು, ಚಿಕ್ಕವರು ಎಲ್ಲ ಬಂದು ಎಲ್ಲ ಆಶೀರ್ವಾದ ಮಾಡಕತ್ತಾರ. ಇವತ್ತಿನ ಕಾಲಕ್ಕೆ ಇದು ಒಳ್ಳೆ ಮೆಸೇಜ್ ಐತೆ ಫಿಲ್ಮ್ ಆಗ, ಎಲ್ಲರೂ ನೋಡ್ಬೇಕು. ಇನ್ನ ಒಂದು ಪರ್ಸನಲಿ ಹೇಳಕ್ಕೂ ಬಯಸ್ತೀನಿ ನಾನು. ಇವತ್ತು ಒಬ್ಬ ತಂದೆ ಒಬ್ಬ ಮಗ ಬೆಳಿಬೇಕಂತ ಎಷ್ಟು ಆಸೆ ಹೇಳ್ತತೆ. ಇವತ್ತ ತಂದೆಗೆ ಬಹಳ ಖುಷಿ ಸಮಯ, ಗೌರವ ಸಮಯ. ಒಬ್ಬ ಮಗ ಆಗಿ ಒಂದ್ ತಂದೆ ಸ್ಥಾನ, ಒಂದ್ ತಂದೆ ತಲೆ ಎತ್ತಬೇಕಂತಂದ್ರೆ ಯಾವ ಮಗಗೆ ಒಂದು ಆಸೆ ಇರ್ತದೆ. ಇವತ್ತು ಆ ಫಿಲಿಂ ಮುಖಾಂತರ ನಮ್ ಜೈದ್ ಖಾನ್ ಅವರು ಅವ್ರ ತಂದೆ ಹೆಸರು ಮತ್ತೆ ತಲೆ ಎತ್ತಂತ ಕೆಲಸ ಮಾಡಿದ್ರೆ ಅವ್ರ ಇಬ್ಬರು ತಂದೆ ಮಕ್ಕಳು ಇಬ್ಬರಿಗೆ ನಾವು ಶುಭಾಶಯಗಳು ಹೇಳ್ತಾ ನಾವು ಇಲ್ಲಿ ಬಯಸ್ತೀವಿ. ನಾನು ಫಸ್ಟ್ ಟೈಮು ಕನ್ನಡ ಮೂವಿ ನೋಡ್ತಾ ಇರೋದು. ಹೇಗಿರುತ್ತೋ ಏನೋ ಅಂತ ಅನ್ಕೊಂಡಿದ್ದೀನಿ. ಬಟ್ ಹೀರೋನ ನೋಡಿದ್ಮೇಲೆ, ಅವರ ಆಕ್ಟಿಂಗ್ ನೋಡಿದ್ಮೇಲೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಒಂದು ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಆದ್ರೆ ರೀಸೆಂಟ್ ಪ್ರೆಸೆಂಟ್ ಇವತ್ತು ಹೇಗೆ ಡೈವರ್ಟ್ ಆಗಿ ಹೇಗೆ ಕೆಟ್ಟೋಗ್ತಾ ಇದ್ದಾರೆ. ಸೊ ಅವರು ಯಾವ ರೀತಿಗೆ ಎಡಿಕ್ಟ್ ಆಗ್ತಾ ಇದ್ದಾರೆ. ಒಂದು ಗರ್ಲ್ಸ್ ಆಗ್ಲಿ, ಒಂದು ಬಾಯ್ಸ್ ಆಗ್ಲಿ, ಅವರ ಲೈಫ್ ನಲ್ಲಿ ಏನೇನು ನೊಂದುಕೊಂಡು ಆ ರೀತಿ ಏಕೆ ಚೇಂಜ್ ಆಗ್ತಾ ಇದ್ದಾರೆ ಅಂತ ಲಾಸ್ಟ್ ಫೈನಲಿ ಮೆಸೇಜ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹೀರೋ ಅವರು. ಮೂವಿ ಅಂತೂ ತುಂಬಾ ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದೀನಿ. ಐ ಆಮ್ ಸೋ ಇಂಪ್ರೆಸ್ಡ್. ಬಹಳ ನಾನು ಇಂಪ್ರೆಸ್ ಆಗಿದ್ದೀನಿ. ನನಗೆ ಬಹಳ ಮೆಚ್ಚೈತೆ. ಹೀರೋ ಸೂಪರ್ ಅಂಡ್ ಹೀರೋಯಿನ್ ಸೂಪರ್. ಮೆಸೇಜ್ ಆಲ್ಸೋ ಓರಿಯೆಂಟೆಡ್ ಫಿಲಿಮ್ ಆಗಿದೆ. ಇನ್ನ ಇದರಂತೆ ಒಳ್ಳೆ ಫಿಲಿಮ್ಸ್ ತೆಗಿಬೇಕು ಅಂತ ನಾವು ಅವ್ರಿಗೆ ವಿಶೇಷ ಹೇಳ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಹೀರೋ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥರ್ಡ್ ಟೈಮ್ ನೋಡ್ತಾ ಇದ್ದೀವಿ. ಇವಾಗ ತುಂಬಾ ಚೆನ್ನಾಗೈತಿ ಮೂವಿ. ಬನ್ನಿ ಎಲ್ಲರೂ ನೋಡ್ರಿ, ಸೂಪರ್ ಇದೆ ಮೆಸೇಜ್ ಮಾತ್ರ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.